ಇವತ್ತಿನ ಈ ವಿಡಿಯೋದಲ್ಲಿ ಟಾಟಾ ನಿಯೋ ಪ್ಲಸ್ ಕ್ರೆಡಿಟ್ ಕಾರ್ಡನ್ನು ಯಾವ ರೀತಿಗೆ ಅಪ್ಲೈ ಮಾಡಬೇಕು, ಅದೇ ರೀತಿಯಾಗಿ ಇದರ ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಏನು ಎಲ್ಲವನ್ನು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಟಾಟಾ ನಿಯೋ ಪ್ಲಸ್ ಕ್ರೆಡಿಟ್ ಕಾರ್ಡು ಇದೊಂದು HDFC ಮತ್ತು ಟಾಟಾದವರು ಎರಡು ಸೇರಿ ನಿಮಗೆ ಒಂದು ಫೀಚರ್ ಮಾಡ್ತಾ ಇದ್ದಾರೆ. ಇದರ ಹೆಸರು, ಇದರಲ್ಲಿ ಎರಡು ಕ್ರೆಡಿಟ್ ಕಾರ್ಡ್ ಬರ್ತವೆ, ಒಂದು ಟಾಟಾ ನಿಯೋ ಪ್ಲಸ್ ಮತ್ತು ಇನ್ನೊಂದು ಟಾಟಾ ನಿಯೋ ಇನ್ಫಿನಿಟಿ ಅಂತೇಳಿ. ಎರಡರಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ಒಂದು 3% ಕ್ಯಾಶ್ಬ್ಯಾಕಿನ ಒಂದು ಡಿಫ್ರೆನ್ಸ್ ಇರುತ್ತೆ. ಈಗ ಇವೆರಡೂ ಕೂಡ ಲೈಫ್ ಟೈಮ್ ಫ್ರೀಯಾಗಿ ಸಿಗ್ತಾ ಇದ್ದಾವೆ. ನಿಮಗೆ ಯಾವ್ದು ಬೇಕು ಅದನ್ನು ಅಪ್ಲೈ ಮಾಡ್ಬೋದು. ಎರಡೂ ಕೂಡ ಸೇಮ್ ಅಂತಲೇ ಹೇಳ್ತೇನೆ ನಾನು, ಅಂದರೆ ಅಪ್ಲಿಕೇಶನ್ ಪ್ರೊಸೆಸ್ ಸೇಮೇ ಇರುತ್ತೆ. ಮೊದಲನೇದಾಗಿ ಇಲ್ಲಿ ಬೆನಿಫಿಟ್ಸು ಆಫರ್ಸ್ ಏನಿದೆ ನೋಡೋಣ. ಮೊದಲನೇದಾಗಿ ನೀವು ಇದೊಂದು ಟಾಟಾ ನಿಯೋ ಅಂದರೆ ಟಾಟಾ ನಿಯೋ ಆ್ಯಪ್ನಲ್ಲಿ ಈ ಕಾರ್ಡನ್ನು ನೀವು ಯೂಸ್ ಮಾಡಿದರೆ ನಿಮಗೆ ಅಪ್ ಟು 7% ನಿಮಗೆ ಕ್ಯಾಶ್ಬ್ಯಾಕನ್ನು ಕೊಡ್ತಾರೆ. ನಿಮ್ಮ ಕಡೆ ಏನಾದರೂ ಇನ್ಫಿನಿಟಿ ಕ್ರೆಡಿಟ್ ಕಾರ್ಡ್ ಸಿಕ್ಕರೆ ಅದು ನಿಮಗೆ 10% ಕೊಡ್ತಾರೆ. ಮೊದಲಾಗಿ ಇಲ್ಲಿ ಫೀಚರ್ಸ್ ನೋಡೋದಾದರೆ ಇದೊಂದು ರಿವಾರ್ಡ್ ಪಾಯಿಂಟ್ಸನ್ನು ನಿಮಗೆ ಅರ್ನ್ ಮಾಡಿ ಕೊಡ್ತದೆ. ಅದು ಒಂದು ಟಾಟಾ ನಿಯೋ ಕಾಯಿನ್ಸ್ ಆಗಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನ್ EMI ಸ್ಪೆಂಡ್ಸ್ಗೆ ಮಾತ್ರ ಇದು 2%, ಪ್ಲಸ್ ನಿಮಗೆ ಟಾಟಾ ನಿಯೋದವರು ಒಂದು 5% ಕೊಟ್ಟೇ ಕೊಡ್ತಾರೆ. ಟೋಟಲಾಗಿ ಇದು 7% ಆಯಿತು. ಮತ್ತು ಇದು EMI ಸ್ಪೆಂಡ್ಸ್ಗೆ 1% ಕೊಡ್ತಾರೆ. ಮತ್ತು ಅದೇ ರೀತಿಯಾಗಿ 1% ಇದೊಂದು ಒಳ್ಳೆ ಬೆನಿಫಿಟ್ ಏನದು, ಇದೊಂದು ಬೆಸ್ಟ್ UPI ಕ್ರೆಡಿಟ್ ಕಾರ್ಡ್ ಆಗಿರುವಂಥದ್ದು. 1% ಕೊಡ್ತಾರೆ. ನೀವೇನಾದರೂ ಇದನ್ನು ಟಾಟಾ ನಿಯೋ ಆ್ಯಪ್ನಲ್ಲಿ ಏನಾದರೂ ಯೂಸ್ ಮಾಡಿದರೆ ಅಲ್ಲಿ ನಿಮಗೆ ಎಡಿಷ್ನಲ್ 0.75% ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಹೇಳಬೇಕಂದ್ರೆ 1.5% ತನಕ ನಿಮಗೆ UPI ಸ್ಪೆಂಡ್ಸ್ನಲ್ಲಿ ನಿಮಗೆ ಕಾಯಿನ್ಸ್ಗಳು ಸಿಗ್ತವೆ. ಇಲ್ಲೊಂದು ಮಂತ್ಲಿ ಕ್ಯಾಪ್ ಇದೆ, ಒಂದು ಮಂತ್ಲಿ ನೀವು 500 ನಿಯೋ ಕಾಯಿನ್ಸನ್ನು ಪರ್ ಕ್ಯಾಲೆಂಡರ್ ಮಂತಲ್ಲಿ ನೀವು ಅರ್ನ್ ಮಾಡ್ಕೋಬೋದು. ಮತ್ತು ಇದು 5% ನೀವು ಆ್ಯಪ್ನಲ್ಲಿ ನಿಮಗೆ ಆಲ್ರೆಡಿ ಸಿಗುತ್ತೆ ಅಂತಲೇ ಹೇಳ್ತೇನೆ. ಮೊದಲನೇದಾಗಿ ಇದರಲ್ಲಿ ಚಾರ್ಜಸ್ಸು ಅವೆಲ್ಲ ನಾರ್ಮಲಿ ಬೇರೆ ಬೇರೆ ಕ್ರೆಡಿಟ್ ಕಾರ್ಡ್ ಯಾವ ರೀತಿಯಾಗಿರುತ್ತಲ್ವ ಅದೇ ಇರುತ್ತೆ. ಅದೇ ರೀತಿಯಾಗಿ ಒಂದು ಲಾಂಚ್ ಆಕ್ಸೆಸ್ ಕೂಡ ಸಿಗುತ್ತೆ ನಿಮಗೆ ಫಾರ್ ಕಾಂಪ್ಲಿಮೆಂಟರಿ ಡೊಮೆಸ್ಟಿಕ್ ಎಂಟ್ರೀಸ್. ಇದು ಒಂದು ಪರ್ ಕ್ವಾರ್ಟರ್ಗೆ ಒಂದು ಅಂತ ಏನೇ ಹೇಳ್ಬೋದು. ಫ್ಯೂಲ್ ಚಾರ್ಜಸ್ ವೇರ್ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ವೆಲ್ಕಮ್ ಬೆನಿಫಿಟ್ ಆಗಿ ಈಗ ಇದು ಲೈಫ್ ಟೈಮ್ ಫ್ರೀ ಸಿಗ್ತಾ ಇದೆ ಅಲ್ಲ, ಅದಕ್ಕಾಗಿ ಇಲ್ಲಿ ಯಾವುದೇ ರೀತಿಯಾದ ಜಾಯ್ನಿಂಗ್ ಬೆನಿಫಿಟ್ ಸಿಗೋದಿಲ್ಲ. ಯಾಕಂದರೆ ನೀವು ಜಾಯ್ನಿಂಗ್ ಫೀಸನ್ನು ಕೂಡ ಪೇ ಮಾಡೋದಿಲ್ಲ. ನೀವೇನಾದರೂ 1 ಇಯರ್ ಮೆಂಬರ್ಶಿಪ್ಪನ್ನು ನೀವು ರಿನ್ಯೂ ಮಾಡಬೇಕಾದ್ರೆ ಇದರಲ್ಲಿ 1 lakh ಪರ್ ಇಯರನ್ನು ನೀವು ಸ್ಪೆಂಡ್ ಮಾಡಿದರೆ ಮುಂದಿನ ವರ್ಷ ನಿಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ. ಆದರೆ ಇದು ಕಂಪ್ಲೀಟ್ಲಿ ಈಗ ಲೈಫ್ ಟೈಮ್ ಫ್ರೀಯಾಗಿ ಇರುವಂಥದ್ದು. ರಿನ್ಯೂವಲ್ ನೋಡ್ಬೋದು, ಇಲ್ಲಿ 1 lakh ಸ್ಪೆಂಡ್ ಮಾಡಿದರೆ ನಿಮಗೆ ವೇವ್ ಆಫ್ ಆಗುತ್ತೆ. ಇದರಲ್ಲಿ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟು ಎಲ್ಲ ರೀತಿಯಾದ ಮಾಡ್ಬೋದು. ಇಲ್ಲಿ ಟಾಟಾ ನಿಯೋ ಕಾಯಿನ್ಸನ್ನು ನೀವು ಎಲ್ಲೆಲ್ಲಿ ರೆಡಿಮಿಷನ್ ಮಾಡ್ಬೋದು. ಏರ್ ಇಂಡಿಯಾ, ಬಿಗ್ ಬಾಸ್ಕೆಟ್, ಕ್ರೋಮಾ, ಟಾಟಾ ಕ್ಲಿಕ್, ಹೋಟೆಲ್ ಬುಕ್ಕಿಂಗು, ಅದು HCL ಆಗಿರ್ಬೋದು, ಮತ್ತು ತಾಜ್ ಹೋಟೆಲ್ನಲ್ಲಿ ಆಗಿರ್ಬೋದು, ಇದನ್ನೆಲ್ಲ ನೀವು ಇಲ್ಲಿಂದ ನೀವು ಕ್ಯಾಶ್ಬ್ಯಾಕನ್ನು ಅರ್ನ್ ಮಾಡ್ಬೋದು. ಟಾಟಾ MG ಆಗಿರ್ಬೋದು, ಟೈಟಾನು, ತನಿಷ್ಕು, ಎಲ್ಲಿ ನೀವೊಂದು ಗೋಲ್ಡ್ ಬೈ ಮಾಡ್ತೀರಂದ್ರೂ ಕೂಡ ಇದರಲ್ಲಿ ಒಂದು ಕ್ಯಾಶ್ಬ್ಯಾಕ್ ಸಿಗುತ್ತೆ. ಇದೊಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ತಾನೆ. ಈಗ ಬನ್ನಿ ಇದನ್ನ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಅಪ್ಲೈ ಹೇಗೆ ಮಾಡೋದಂದರೆ ಇದೊಂದು ಬೆಸ್ಟ್ ಅಪ್ರೂವಲ್ ಎಲ್ಲಿ ಆಗುತ್ತೆ ಅಂದರೆ ಒಂದು ಆ್ಯಪ್ನಲ್ಲಿ ಆಗುತ್ತೆ. ಟಾಟಾ ನಿಯೋ ಆ್ಯಪ್ ಅಂತ ಇದೆಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋದು, ನೀವು ಪ್ಲೇಸ್ಟೋರ್ಗೆ ಬಂದು ಇಲ್ಲಿ ಟಾಟಾ ನಿಯೋ ಅಂತ ಸರ್ಚ್ ಮಾಡಿ, ಅಲ್ಲಿ ಇದೇ ರೀತಿಯಾದ ಒಂದು ಆ್ಯಪ್ ಬರುತ್ತೆ. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿ ಇದನ್ನ ರಿಜಿಸ್ಟರ್ ಕೂಡ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡಿದ ನಂತರ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತಾನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಎಕ್ಸ್ಟ್ರಾ ನಿಯೋ ಕಾಯಿನ್ಸ್ ಕೂಡ ಸಿಗುತ್ತೆ. ನಿಮಗೆ ಒಂದು 200 ನಿಯೋ ಕಾಯಿನ್ಸು ಕೆಳಗಡೆ ಕೊಟ್ಟಿರೋ ಲಿಂಕಿಂದ ನೀವೇನಾದರೂ ಓಪನ್ ಮಾಡಿ ಅಪ್ಲಿಕೇಶನ್ ಅಪ್ರೂವ್ ಆದರೆ ಮಾತ್ರ ನಿಮಗೆ ನಿಮ್ಮ ಅಕೌಂಟ್ನಲ್ಲಿ, ಈಗ ನಂಗೆ ನಿಯೋ ಕಾಯಿನ್ಸ್ನಲ್ಲಿ ನೋಡ್ಬೋದು 1210 ಇದೆ ಅಲ್ಲ, ನಾನು ಶಾಪಿಂಗನ್ನು ಯೂಸ್ ಮಾಡಿಕೊಂಡು ಅಷ್ಟು ಕಾಯಿನ್ಸನ್ನು ಅರ್ನ್ ಮಾಡಿದ್ದೇನೆ. ನೀವು ಅದನ್ನು ಇನ್ಸ್ಟಂಟಾಗಿ ನೀವು ಲಿಂಕಿಂದ ನೀವೇನಾದರೂ ಮಾಡಿದರೆ ಅದೊಂದು ರೆಫರಲ್ ಲಿಂಕ್ ಆಗಿರುವಂಥದ್ದು, ಅದರಿಂದ ನಿಮಗೆ 200 ಕಾಯಿನ್ಸ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇನ್ಫಿನಿಟಿ ಮತ್ತು ಪ್ಲಸ್ ಅಂತ ಸಿಗುತ್ತೆ. ನಿಮಗೆ ಇಲ್ಲಿ ಪ್ಲಸ್ ಬೇಕಾದರೆ ಪ್ಲಸ್ ಸೆಲೆಕ್ಟ್ ಮಾಡಿ, ಇನ್ಫಿನಿಟಿ ಬೇಕಾದರೆ ಇನ್ಫಿನಿಟಿ ಸೆಲೆಕ್ಟ್ ಮಾಡಿ. ನಾನು ನಾರ್ಮಲಿ ಪ್ಲಸ್ ಅನ್ನೇ ಸೆಲೆಕ್ಟ್ ಮಾಡ್ತೇನೆ. ನಿಮ್ಮ ಅಂದರೆ ಇದು ಒಂದು ಒಳ್ಳೆಯ ಬೆನಿಫಿಟ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ನಿಮಗೆ ಒಂದು ನಿಯೋ ಕಾಯಿನಿನ ವ್ಯಾಲ್ಯೂ ₹1 ಇರುತ್ತೆ. ಇದೊಂದು ಬೆಸ್ಟ್ ವ್ಯಾಲ್ಯೂ ಅಂತಲೇ ಹೇಳ್ತೇನೆ ನಾನು. ಮೊದಲಿಗೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಫಾರ್ವರ್ಡ್ ಅಂತ ಒಂದು ಐಕಾನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಸೆಂಡ್ ಮಾಡ್ತಾರೆ. ನೀವು HDFC ಕಸ್ಟಮರ್ ಆಗಿದ್ದರೆ ಇದೊಂದು ಅಪ್ರೂವ್ ಆಗೋ ಚಾನ್ಸಸ್ ತುಂಬಾ ಬೇಗ ಇರುತ್ತೆ. ಅದರಿಂದ ನಿಮ್ಮ ಅಕೌಂಟ್ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೂ ಕೂಡ ನೀವು ಸ್ಯಾಲ್ರಿಡ್ ಆಗಿದ್ದರೆ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತಂದರೆ ನಿಮಗೆ ಖಂಡಿತವಾಗ್ಲೂ ಇದು ಅಪ್ರೂವ್ ಆಗೇ ಆಗುತ್ತೆ. ಇಲ್ಲಿ OTPಯನ್ನು ಎಂಟರ್ ಮಾಡಿ. OTPಯನ್ನು ಎಂಟರ್ ಮಾಡಿದ ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಪ್ಯಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ HDFC ನಮ್ಮದು ಆಲ್ರೆಡಿ ಅಕೌಂಟ್ ಇದೆ, ಅದರಿಂದ ಡೈರೆಕ್ಟಾಗಿ ಒಂದು ಡೀಟೇಲ್ಸನ್ನು ಕೇಳುತ್ತೆ. ತಾನೇ ಫೆಚ್ ಮಾಡ್ಕೊಂಡು ತೊಗೊಂಡಿರುತ್ತೆ. ನಿಮ್ದೇನಾದರೂ ನಾನ್ HDFC ಅಕೌಂಟ್ ಇದ್ದರೆ ನೀವು ಪರ್ಸ್ನಲಾಗಿ ಫಿಲ್ ಮಾಡಬೇಕಾಗುತ್ತೆ. ಅದೇ ನಾರ್ಮಲಿ ನೇಮು, ಡೇಟ್ ಆಫ್ ಬರ್ತು ಎಲ್ಲವೂ ನಿಮಗೆ ಫಿಲ್ ಮಾಡಬೇಕಾಗುತ್ತೆ. ನಮ್ಮ HDFC ಬ್ಯಾಂಕ್ ಕಡೆಯಿಂದ ಒಂದು OTP ಬಂದಿರುತ್ತೆ, ಅದನ್ನು ನಾನು ಎಂಟರ್ ಮಾಡ್ತೇನೆ.
ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ತಾನೇ ಒಂದು ಎಲ್ಲ ಡೀಟೇಲ್ಸನ್ನು ನಮ್ಮ ಅಕೌಂಟಿಂದ ಡೈರೆಕ್ಟಾಗಿ ಫೆಚ್ ಆಗಿದೆ. ಅದಾದ ನಂತರ ನಿಮಗೆ ನಾವು ರೆಫರಲ್ ಕೋಡ್ ಅಂತ ಕೇಳಿದರೆ ಅಲ್ಲಿ ರೆಫರಲ್ ಕೋಡ್ ಹಾಕಿದರೆ ನಿಮಗೆ 200 ನ್ಯೂ ಕಾಯಿನ್ಸ್ ಸಿಗುತ್ತದೆ. ಅದಕ್ಕಾಗಿ ನೀವು ರೆಫರಲ್ ಕೋಡ್ ಹಾಕಬೇಕು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಹಾಕಿ, ಇಲ್ಲ ಡೈರೆಕ್ಟ್ಲಿ ನೀವೇನಾದರೂ ನನ್ನ ಲಿಂಕಿಂದ ಹೋದರೆ ಅಲ್ಲಿ ಕೂಡ ನಿಮಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಸ್ಯಾಲ್ರಿಡು ಅಥವಾ ಸ್ಯಾಂಪಲ್ ಬಟನ್ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಗೂಗಲ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತೇಳಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ರೀತಿಯಾದ ನೋ ಜಾಯ್ನಿಂಗ್ ಫೀಸು ಮತ್ತು ಈಗ ಇದು ಲೈಫ್ ಟೈಮ್ ಫ್ರೀ ಕೂಡ ಸಿಗ್ತಾ ಇದೆ. ನಂದು ಎಕ್ಸಿಸ್ಟಿಂಗ್ ಒಂದು ಇಂಡಿಯನ್ ಆಯಿಲ್ ಕ್ರೆಡಿಟ್ ಕಾರ್ಡ್ ಇತ್ತು, ಅದನ್ನ ಹೇಗೆ ಅಪ್ಲೈ ಮಾಡೋದಂತ ವಿಡಿಯೋ ಮಾಡಿದ್ದೇನೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಅದು ಕೂಡ ಅಪ್ರೂವ್ ಆಗಿತ್ತು. ಅದರ ಲಿಮಿಟ್ ಎಷ್ಟಿದೆ, ನಂದು 50,000 ಇದೆ. ಅದರಿಂದ ಇದು ಲಿಮಿಟ್ ಶೇರ್ ಆಗಿರುತ್ತೆ. ಇದು ನನಗೆ ಇನ್ಸ್ಟೆಂಟ್ಲಿ ಅಪ್ರೂವ್ ಆಗುತ್ತೆ. ಇದಾದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಮಗೆ ರುಪೇ ವೇರಿಯಂಟ್ ಬೇಕಾ ಅಥವಾ ವೀಸಾ ಬೇಕಾ? ನಾನು ಇದನ್ನ ರುಪೇ ವೇರಿಯಂಟ್ ತೊಗೋತೇನೆ. ಯಾಕಂದರೆ ಇದನ್ನು ನೀವು UPI ಇದೊಂದು ಬೇಸಿಕಲಿ UPIನಲ್ಲಿ ಕೂಡ 1.5% ಕ್ಯಾಶ್ ಬ್ಯಾಕನ್ನು ಕೊಡುತ್ತೆ. ಅದಕ್ಕಾಗಿ ನಾನು ಇದನ್ನು ರುಪೇ ವೇರಿಯಂಟಾಗಿ ತೊಗೋತೇನೆ. ವೀಸಾ ಆಲ್ರೆಡಿ ನನ್ನ ಕಡೆ ಇದ್ದಾವೆ, ಬೇರೆ ಕ್ರೆಡಿಟ್ ಕಾರ್ಡ್ಸ್ಗಳು. ಅದಕ್ಕಾಗಿ ನಾನು ರುಪೇನ ಸೆಲೆಕ್ಟ್ ಮಾಡ್ತೇನೆ. ನಿಮಗೆ ಏನಾದರೂ ನಾನು UPI ಯೂಸ್ ಮಾಡಲ್ಲ, ನನಗೆ ಇಂಟರ್ನ್ಯಾಷನಲಿ ನಾನು ಟ್ರಾವೆಲ್ ಮಾಡ್ತೇನೆ, ಅಲ್ಲಿ ನನಗೆ ಒಳ್ಳೆ ಬೆನಿಫಿಟ್ಸ್ ಸಿಗಬೇಕಾದ್ರೆ ವೀಸಾನೇ ನಾನು ಪ್ರಿಫರ್ ಮಾಡೋದು. ನನಗೆ ಈಗ UPI ಸ್ಪೆಂಡ್ಸ್ಗೆ ಬೇಕು, ನಾನು ರುಪೇನ ಸೆಲೆಕ್ಟ್ ಮಾಡ್ತೇನೆ. ಈಗ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೇನೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಡ್ರೆಸ್ಸು ಯಾವ ಅಡ್ರೆಸ್ಗೆ ಇದು ಕಾರ್ಡ್ ಡೆಲಿವರಿ ಆಗಬೇಕು ಅದೇ ಯೂಸ್ ಮಾಡ್ಕೊಳ್ಳಿ. ಆದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು HDFCನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಇರುತ್ತಲ್ಲ ಅದೇ ತೊಗೊಳುತ್ತೆ. ಎಲ್ಲವನ್ನು ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೇನು ಮಾಡಬೇಕು, ಒಂದು ಆಧಾರ್ ಕಾರ್ಡನ್ನು ಇಟ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಸಾಕು. ಮತ್ತು ನಿಮ್ಮದು ಏನಾದರೂ HDFC ಅಕೌಂಟ್ ಹೋಲ್ಡರ್ ಆಗಿದ್ದರೆ ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡ್ ಡೀಟೇಲ್ಸು ಬೇಕಾಗುತ್ತೆ, ಯಾವುದಾದ್ರೂ ಒಂದು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕನ್ಸೆಂಟನ್ನು ಇಲ್ಲಿ ಅಗ್ರಿ ಕೊಟ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡು ಆಧಾರ್ ನಂಬರನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ವರ್ಚುವಲ್ ಐಡಿಯನ್ನು ಕೂಡ ಹಾಕ್ಬೋದು. ಇಲ್ಲಿ ಆಧಾರನ್ನು ನಾನು ಸೆಲೆಕ್ಟ್ ಮಾಡಿ ಆಧಾರ್ ನಂಬರನ್ನು ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ತೇನೆ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಆಧಾರ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡ್ಕೊಂಡು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನಿಮ್ಮದೇನಾದರೂ ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಕಾರ್ಡ್ ಮುಖಾಂತರ ಲಾಗಿನ್ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಇದ್ದರೆ ನೆಟ್ ಬ್ಯಾಂಕಿಂಗ್ ಕೂಡ ಮಾಡ್ಬೋದು, ಡೆಬಿಟ್ ಕಾರ್ಡ್ ಬೇಕಾದ್ರೆ ಡೆಬಿಟ್ ಕಾರ್ಡು, ನೀವು ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ತೇನೆ. ನೆಟ್ ಬ್ಯಾಂಕಿಂಗ್ ಕಸ್ಟಮರ್ ಐಡಿ ಹಾಕ್ಕೊಂಡು ಇಲ್ಲಿ ಲಾಗಿನ್ ಮಾಡಿದರೆ ಅಲ್ಲಿ ಒಂದು OTPಯನ್ನು ಕೇಳ್ತದೆ, OTPಯನ್ನು ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಒಂದು ಪಾಸ್ವರ್ಡನ್ನು ಹಾಕಬೇಕು. ಪಾಸ್ವರ್ಡನ್ನು ಕೂಡ ಹಾಕಿ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಲಾಗಿನ್ ಆಗಿ ಅವರಿಗೆ ಅಥೆಂಟಿಕೇಷನ್ ಪರ್ಪಸ್ಗಾಗಿ ಇದು ಬೇಕಾಗುತ್ತೆ. ಎಲ್ಲವನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ನೀವೇನಾದರೂ ನಾನ್ HDFC ಕಸ್ಟಮರ್ ಆಗಿದ್ದರೆ ಇಲ್ಲಿ ನಿಮಗೆ ಒಂದು ವಿಡಿಯೋ KYC ಮಾಡುವ ಒಂದು ಆಪ್ಷನ್ ಸಿಗ್ತಿತ್ತು. ವಿಡಿಯೋ KYCನಲ್ಲಿ ಏನೂ ಇಲ್ಲ, ಒಂದು ನಿಮ್ಮದು ಪ್ಯಾನ್ ಕಾರ್ಡನ್ನು ಶೋ ಮಾಡಬೇಕು, ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಸ್ವಲ್ಪ ವೆರಿಫೈ ಮಾಡ್ತಾರೆ. ವಿದಿನ್ 5 ಮಿನಿಟ್ಸ್ನಲ್ಲಿ ನಿಮಗೆ ವಿಡಿಯೋ KYC ಕೂಡ ಆಗುತ್ತೆ. ನಮ್ಮದು HDFC ಕಸ್ಟಮರ್ ಆಗಿರೋದ್ರಿಂದ ನಮ್ಮ ಎಲ್ಲ KYC ಡೀಟೇಲ್ಸು ಅವ್ರ ಹತ್ರ ಮೊದಲೇ ಇರುತ್ತೆ, ಅದರಿಂದ ಯಾವುದೇ ರೀತಿಯಾದ ನಿಮಗೆ ಡಾಕ್ಯುಮೆಂಟ್ಸ್ ಜರುರತ್ತಿಲ್ಲ. ಇದಾದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಅಪ್ಲಿಕೇಶನನ್ನು ಕೂಡ ಟ್ರ್ಯಾಕ್ ಮಾಡ್ಬೋದು. ಅವ್ರ ವೆಬ್ಸೈಟ್ನಲ್ಲಿ, ಆ್ಯಪ್ನಲ್ಲಿ ಎಲ್ಲವೂ ಕಡೆ ನೀವು ವೆಬ್ಸೈಟ್ನಲ್ಲಿ ಕೂಡ ಮಾಡ್ಬೋದು, ಅಥವಾ ನಾನು ಬೆಸ್ಟ್ ಅಂದರೆ ಒಂದು ಆ್ಯಪ್ನಲ್ಲಿ ನೀವು ಟಾಟಾ ನ್ಯೂ ಆ್ಯಪ್ನಲ್ಲಿ ಕ್ರೆಡಿಟ್ ಕಾರ್ಡ್ ಸೆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ 5 to 7 ವರ್ಕಿಂಗ್ ಡೇಸ್ ಆಗುತ್ತೆ. ನನ್ನ ಕಂಡೀಷನ್ನಲ್ಲಿ ಇದು ಒಂದು 2 ಡೇಸ್ನಲ್ಲಿ ನನಗೆ ಅಪ್ರೂವ್ ಆಗಿರುವಂಥದ್ದು. ನನಗೆ ಇಲ್ಲಿ ಮೇಲ್ ಕೂಡ ಬಂದಿದೆ, ಯುವರ್ ಟಾಟಾ ನ್ಯೂ ಕಾರ್ಡ್ ಹ್ಯಾಸ್ ಬಿನ್ ಅಪ್ರೂವ್ಡ್. ಇದೊಂದು ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ದರೆ ಇದು ಬೇಗನೆ ಅಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಪ್ರೂವ್ ಆದ 3 to 5 ವರ್ಕಿಂಗ್ ಡೇಸ್ನಲ್ಲಿ ನಿಮ್ಮ ಫಿಸಿಕಲ್ ಕ್ರೆಡಿಟ್ ಕಾರ್ಡ್ ಕೂಡ ನಿಮ್ಮ ಅಡ್ರೆಸ್ಗೆ ಇದು ತಲುಪುತ್ತೆ. ಬ್ಲೂ ಡಾಟ್ ಮುಖಾಂತರ ತುಂಬಾ ಫಾಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಕ್ರೆಡಿಟ್ ಕಾರ್ಡ್ ಬಂದ ನಂತರ ನಿಮಗೆ ಯಾವ ರೀತಿಯಾಗಿ ಅದನ್ನು ಸೆಟಪ್ ಮಾಡಬೇಕು, ಕಾರ್ಡ್ ಯಾವ ರೀತಿಯಾಗಿರುತ್ತೆ ಎಲ್ಲವನ್ನು ಕಂಪ್ಲೀಟ್ ವಿಡಿಯೋ ಮಾಡಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಕೆಳಗಡೆ ಕೊಟ್ಟಿರೋ ಲಿಂಕಿಂದ ನೀವೇನಾದರೂ ಕಾರ್ಡನ್ನು ತೊಗೊಂಡು ಅಪ್ರೂವ್ ಆದರೆ ನಿಮಗೆ 200 ನ್ಯೂ ಕಾಯಿನ್ಸ್ ಕೂಡ ಸಿಗುತ್ತೆ, ವೆಲ್ಕಮ್ ಬೆನಿಫಿಟ್ ಆಗಿ ಕಂಪ್ಲೀಟ್ಲಿ ಫ್ರೀ ಆಗಿರುವಂಥದ್ದು. ಮತ್ತು ಇದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಇದೆ. ಇಲ್ಲಿ ಒಂದು UPIನಲ್ಲಿ ಮತ್ತು ಟಾಟಾ ಸರ್ವಿಸಸನ್ನು ನೀವು ಯೂಸ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ಕ್ಯಾಶ್ಬ್ಯಾಕ್ ಸಿಕ್ಕೇ ಸಿಗುತ್ತೆ. ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.